ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನದ ನಂತರ ಈ ರೀತಿ ವಿಡಿಯೋನ ಮಾಡ್ತಿರೋದು, ಫೇಸ್ ವಿಡಿಯೋನ. ಸ್ವಲ್ಪ ನರ್ವಸ್ನೆಸ್ ಇದೆ, ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಓಕೆ, ನಾನು ಏನು ಅನ್ಕೊಂಡಿದ್ದೆ, ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಖಂಡಿತವಾಗ್ಲೂ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಮೀಶೋ ಪ್ರಾಡಕ್ಟ್ನ ತರಿಸಿದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸ್ನ ಖಂಡಿತವಾಗ್ಲೂ ನೀವು ಹೊರಗಡೆ ಎಲ್ಲೂ ಕೂಡ ತಗೊಳ್ಳಿಕ್ಕಾಗೋದಿಲ್ಲ. ಸೊ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು, ಕ್ವಾಲಿಟಿ ಕೂಡ ಹಂಗೆ ಇದೆ. ಆ್ಯಂಡ್ ಕಡಿಮೆ ಪ್ರೈಸು ಒಂದು ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಕ್ವಾಲಿಟಿಲಿ ವ್ಯತ್ಯಾಸ ಇರೋದಿಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಈ ಪ್ರಾಡಕ್ಟ್ ನೀವು ನೋಡಿದ ಮೇಲೆ ನಿಮ್ಗೆ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಅಂದರೆ ಅದನ್ನು ಕೂಡ ಕೇಳಿ, ಅದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಒಂದೊಂದೇ ಪ್ರಾಡಕ್ಟ್ನ ತೋರಿಸ್ತೀನಿ, ಓಕೆನಾ. ಮೊದಲನೇದಾಗಿ ತೋರಿಸೋ ಅಂಥದ್ದು, ನಮ್ಮೆಲ್ಲ ಹೆಣ್ಮಕ್ಳಿಗೂ ಕೂಡ ಕುರ್ತಿಗಳನ್ನ ತಗೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಆಗಿರುವಂತಹ ಲೆಗಿನ್ಸ್ನ ಹುಡುಕ್ತೀವಿ ಅಲ್ವಾ. ಸೊ ಒಂದು ಕಲರ್ಸ್ ಹುಡುಕಕ್ಕೆ ನಾವು ಎಷ್ಟು ಅಂಗಡಿ ತಿರುಗ್ತೀವಿ, ಬಟ್ ಅಷ್ಟು ಅಂಗಡಿ ತಿರುಗೋದ್ರೂ ಕೂಡ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ. ಎಸ್ಪೆಷಲಿ ನಮ್ಮ ಚಿಕ್ಕಮಂಗ್ಳೂರಲ್ಲಂತೂ ಮಾತಾಡ್ಸಂಗೆ ಇಲ್ಲ. ಒಂದು ಪ್ರೈಸ್ ಬಂದ್ಬಿಟ್ಟು ಲೆಗಿನ್ಸ್ದು 230 ಮತ್ತು 280 ಸಮಥಿಂಗ್ 350 ತನಕನೂ ಇರುತ್ತೆ ಕ್ವಾಲಿಟಿ ಲೆಗಿನ್ಸ್ಗಳೆಲ್ಲ. ಬಟ್ ಕೆಲವೊಂದು ಹೆಂಗಾಗುತ್ತೆ ಅಂತ ಅಂದರೆ ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಹೊರಗಡೆ ಶಾಪಲ್ಲೆಲ್ಲ ಅಷ್ಟೊಂದು ಕಡಿಮೆ ರೇಟಿಗೆಲ್ಲ ಸಿಗೋದಿಲ್ಲ. ಸೊ ಅಷ್ಟು ಕಡಿಮೆ ರೇಟಿಗೆ ಸಿಕ್ಕಿದ್ರೂ ಕೂಡ ಕ್ವಾಲಿಟಿನೂ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಬಟ್ ನಾನು ಈ ಮೀಶೋದಲ್ಲಿ ತರಿಸಿದ್ದೀನಿ, 6 ಪ್ಯಾಕೆಟ್ ಇರುವಂಥ ಒಂದು ಲೆಗಿನ್ಸ್ನ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಇವೆಲ್ಲ ವಿಡಿಯೋನೂ ಕೂಡ ನಾನೇ ಓಪನ್ ಮಾಡಿಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ನನ್ನ ಮಗ ಪ್ಯಾಕೆಟಲ್ಲಿ ಓಪನ್ ಮಾಡಿಬಿಟ್ಟಿದ್ದ, ಇದನ್ನೆಲ್ಲ ಓಪನ್ ಮಾಡಿದ್ದ. ಸೊ ಹಂಗಾಗಿ ಇದೇ ರೀತಿ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಒಂದು ವೇರ್ ಮಾಡಿ ನೋಡಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಪ್ಯಾಕಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಒಂದು 6 ಕಲರ್ಸ್ ಇರುವಂತಹ ಲೆಗಿನ್ಸು, ಒಂದು ರೆಡ್, ವೈಟು ಮತ್ತು ಕ್ರೀಮು, ಬ್ಲೂ ಮತ್ತು ಬ್ಲ್ಯಾಕು ಮತ್ತು ಇನ್ನೊಂದು ರಾಣಿ ಪಿಂಕ್ ಬರುತ್ತಲ್ಲ ನೋಡಿ, ಆ ಥರ ಕಲರ್ಸ್ ಇದೆ. ಒಂದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಕಡಿಮೆ ಪ್ರೈಸು ಅಂದ ಮಾತ್ರಕ್ಕೆ ಯಾವುದೇ ರೀತಿ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಡೈಲಿ ವೇರಿಗೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಾವು ಲೆಗ್ಗಿನ್ಸ್ನ ಹೊರಗಡೆ ತಗೊಳ್ತೀವಿ ಅಂತ ಅಂದರೆ ಮಿನಿಮಮ್ ಒಂದು 200 ಅಂತೂ ಇದ್ದೇ ಇರುತ್ತೆ, 180 200 ಸಮಥಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ವರ್ತೆಬಲ್ ಅಂತ ಅನ್ನಿಸ್ತು. ಒಂದು 6 ಕಲರ್ಸ್ ಏನೋ ಇದೆ. ಎಲ್ಲ ಕಲರ್ಸ್ ನೀವು ಹುಡುಕ್ತಾ ಇರ್ತೀವಿ ಆಲ್ಮೋಸ್ಟು. ಈ ಥರ ಕಲರ್ಸ್ ತುಂಬ ಬೇಕಾಗಿರುತ್ತೆ ನಮಗೆ. ಅದರಲ್ಲೂ ರೆಡ್ಡು ಮತ್ತು ಬ್ಲ್ಯಾಕು, ವೈಟು ಮತ್ತು ಎಂಥ ಕ್ರೀಮ್ ಕಲರ್ ಅಂತೂ ತುಂಬಾ ಬೇಕಾಗಿರುತ್ತೆ ನಮಗೆ. ಸೊ ಅದರಂತೆ ಕೂಡ ನಾನು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ. ಮನೆ ಹತ್ರ ಹಾಕೊಳ್ಳಿಕ್ಕಂತೂ ಮತ್ತು ಟೌನ್ ಕಡೆಗೆ ಏನಾದ್ರು ದೇವಸ್ಥಾನ, ಹಾಸ್ಪಿಟ್ಲ್ ಈ ಥರ ಎಲ್ಲ ಹೋಗಿದ್ರೆ ಹಾಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದರ ಪ್ರೈಸ್ ಬಂದ್ಬಿಟ್ಟು ನಾನು ಇಲ್ಲೇ ತೋರಿಸ್ತೀನಿ ನಿಮಗೆ. 412 ರೂಪಾಯಿಗೆ ಅಷ್ಟೇ. 412 ರೂಪಾಯಿಗೆ 6 ಪೀಸ್ ಇರುವಂತಹ ಲೆಗ್ಗಿನ್ಸ್ ನಿಮಗೆ ಸಿಗುತ್ತೆ ಮೀಶೋದಲ್ಲಿ. ಅದರ ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಖಂಡಿತವಾಗ್ಲೂ ನೋಡ್ಬಿಟ್ಟು ನೀವು ಬೈ ಮಾಡಿ. ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟು ಖಂಡಿತವಾಗ್ಲೂ ನಿಮಗೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ. 412 ರೂಪಾಯಿ ಅಂತ ಅಂದರೆ ಒಂದು ಪೀಸಿಗೆ 68 ರೂಪಾಯಿ ಏನೋ ಸಮಥಿಂಗ್ ಬೀಳುತ್ತೆ. ಸೊ ನೋಡಿ, 68 ರೂಪಾಯಿಗೆ ಒಂದು ಲೆಗ್ಗಿನ್ಸ್ನ ಯಾರು ಕೊಡ್ತಾರೆ ಹೇಳಿ ಹೊರಗಡೆ ಎಲ್ಲ. ಸೊ ಹಂಗಾಗಿ ಇಲ್ಲಿ ಮೀಶೋದಲ್ಲಿ ಕೊಡ್ತಿದ್ದಾರಲ್ವ, ನೀವು ಖಂಡಿತ ಬೈ ಮಾಡಿ. ಡೈಲಿ ವೇರಿಗಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಯೂಸ್ ಮಾಡ್ತಾ ಇನ್ನು ಸ್ವಲ್ಪ ರಫ್ ಆಗುತ್ತೆ. ಸೊ ಚೆನ್ನಾಗಿದೆ. ತೀರಾ ಏನು ಕಡಿಮೆ ಪ್ರೈಸು ಒಂದು ಮಾತ್ರಕ್ಕೆ 8 ರೂಪಾಯಿ ಅಂತೂ ಇಲ್ಲವೇ ಇಲ್ಲ. ಕೆಲವೊಂದು ಸಲ ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ನಾನು ತಗೊಂಡಾಗ 412 ಇತ್ತು, ಈಗ 400 ರೂಪಾಯಿ ಆಗಿದೆ. ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿ. ಇದ್ರ ಜೊತೆ ಇನ್ನೊಂದು ಪ್ರಾಡಕ್ಟ್ ಕೂಡ ತರಿಸಿದ್ದೆ. ಅದು ಬಂದ್ಬಿಟ್ಟು ಹ್ಯಾಂಡ್ ಬ್ಯಾಗು. ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಹ್ಯಾಂಡ್ ಬ್ಯಾಗ್ಸ್ ಇದ್ರೂ ಕೂಡ ಕಡಿಮೆ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಖಂಡಿತವಾಗ್ಲೂ ಈ ಥರ ಹ್ಯಾಂಡ್ ಬ್ಯಾಗ್ಸು ಖಂಡಿತ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಏನಾದ್ರು ಹೊರಗಡೆ ಹೋಗ್ತೀವಿ ಅಂತಂದರೆ ಮಕ್ಕಳು ಬಟ್ಟೆಗಳು, ವಾಟರ್ ಬಾಟಲು ಈ ಥರ ಎಲ್ಲ ಇಟ್ಕೋಬೇಕಾಗುತ್ತೆ, ಕ್ರೀಮು, ಪೌಡ್ರು ಎಲ್ಲ. ಸೊ ಈ ಥರ ಹ್ಯಾಂಡ್ ಬ್ಯಾಗ್ಗಳು ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ನೀಡ್ಸ್ ಇರೋದು ಚಿಕ್ಕ ಮಕ್ಕಳಿರೋ ಪೇರೆಂಟ್ಸ್ಗಳಿಗೆ ಈ ಥರ ತುಂಬ ನೀಡ್ಸ್ ಇರುತ್ತೆ.
ಇಷ್ಟು ಹ್ಯಾಂಡ್ ಬ್ಯಾಗ್ಸ್ ತಗೊಂಡ್ರು ಕೂಡ ಕಡಿಮೆನೇ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ನಾನು ತಗೊಂಡಿದ್ದೆ. ಇದು ಪ್ರೈಸು ನೀವು ಖಂಡಿತ ಶಾಕ್ ಆಗ್ತಿಲ್ಲ. ನಾನು ಆ್ಯಕ್ಚುಲಿ ಇದನ್ನು ಬುಕ್ ಮಾಡಿದಾಗ ಇಷ್ಟು ದೊಡ್ಡದು ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಕೆಲವೊಂದ್ಸಲಿ ಮೀಶೋ ಪ್ರಾಡಕ್ಟ್ ಹೆಂಗಾಗುತ್ತೆ ಅಂದರೆ ಅಲ್ಲಿ ರಿಯಲ್ ವ್ಯೂಸ್ ತೋರಿಸಿದಾಗ ದೊಡ್ಡದಾಗಿ ಕಾಣಿಸ್ತಿರುತ್ತೆ ಪ್ರಾಡಕ್ಟು, ಬಟ್ ನನಗೆ ಡೆಲಿವರಿ ಆದಮೇಲೆ ಗೊತ್ತಾಗೋದು ಅದು ಚಿಕ್ಕದು ದೊಡ್ಡದ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಾನು ಅಂದ್ಕೊಂಡಿದ್ದೆ ಮೇ ಬಿ ಇದು ಚಿಕ್ಕದು ಬರ್ಬೋದು ಅಂತ ಹೇಳ್ಬಿಟ್ಟು, ಬಟ್ ಇಷ್ಟೊಂದು ದೊಡ್ಡದಾಗಿರುತ್ತೆ ಹ್ಯಾಂಡ್ ಬ್ಯಾಗ್ ಅಂತ ನಂಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿದೆ, ಅಫಿಷಿಯಲ್ ಲುಕ್ ಅಂತಲೇ ಹೇಳ್ಬೋದು. ಇದನ್ನು ಈ ರೀತಿಯಾಗೂ ಕೂಡ ಹಾಕೋಬೋದು. ಆ್ಯಂಡ್ ಅಫಿಷಿಯಲಾಗೂ ಕೂಡ ಈ ರೀತಿಯಾಗೂ ಕೂಡ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಔಟ್ಲುಕ್ಕು ಕೂಡ ಅಷ್ಟೇ ಅಫಿಷಿಯಲ್ ಆಗಿದೆ, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಒಂದು ಕೀ ಬಂಚ್ ಇದೆ, ಮತ್ತು ಒಂಥರ ಇದು ಲೆದರ್ ಬ್ಯಾಗ್ ಬರುತ್ತಲ್ಲ ನೋಡಿ, ಆ ಥರನೂ ಇದೆ. ಒಳಗಡೆ ನೋಡಿ ಜಸ್ಟ್ ಒಂದೇ ಒಂದು ಜಿಪ್ ಇದೆ ಅಷ್ಟೇ. ಒಳಗಡೆನೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ನಿಮಗೆ ಫೀಲ್ ಹೆಂಗೆ ಅನಿಸುತ್ತೆ ಗೊತ್ತಾ, ಒಳ್ಳೆ ಲೆದರ್ ಬ್ಯಾಗ್ ತಗೊಂಡಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಮತ್ತು ಈ ಕಡೆ ಕೂಡ ಓಪನ್ ಎಲ್ಲ ಇದೆ. ಈ ಓಪನ್ ಎಲ್ಲ ಯಾಕೆ ಬಿಟ್ಟಿರ್ತಾರೆ ಅಂತ ಅಂದರೆ, ಏನಾದರೂ ಇನ್ ಕೇಸ್ ವಾಟರ್ ಬಾಟಲ್ ಎಲ್ಲ ಇಡಬೇಕಾಗಿರುತ್ತಲ್ವ, ಸೊ ಅವಾಗ ಜಾಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು, ಅದೆಲ್ಲ ಜಿಪ್ ಹಾಕೋಕ್ಕಾಗಲ್ಲ ವಾಟರ್ ಬಾಟಲನ್ನ ಇಟ್ಬಿಟ್ಟು ಅಂತ ಹೇಳ್ಬಿಟ್ಟು ಈ ಥರ ಓಪನ್ನ ಬಿಟ್ಟಿರ್ತಾರೆ. ಸೊ ವಾಟರ್ ಬಾಟಲ್ ಇಡೋಕ್ಕೆ ಒಳ್ಳೆ ಸ್ಪೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಳಗಡೆನೂ ಕೂಡ ದೊಡ್ಡದಾಗಿದೆ ಫ್ರೆಂಡ್ಸ್, ನೋಡಿ ಅಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ದೊಡ್ಡದು ಬಟ್ಟೆ ಎಲ್ಲ ಇಡ್ತೀವಿ ಅಂತ ಅಂದರೆ ಒಂದು 2 ಜೊತೆ ಬಟ್ಟೆನಾದ್ರೂ ಇಡಿಸುತ್ತೆ. ಇನ್ನು ಚಿಕ್ಕ ಮಕ್ಕಳು ಬಟ್ಟೆ ಎಲ್ಲ ಇಡ್ತೀವಿ ಅಂತ ಅಂದರೆ ಮಿನಿಮಮ್ ಒಂದು 3 ಜೊತೆ ಬಟ್ಟೆನಾದ್ರೂ ಕೂಡ ಇಡಿಸ್ಬೋದು. ಸೊ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ನಾನು ಆಲ್ರೆಡಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಮೊನ್ನೆ ಒಂದು ಫಂಕ್ಷನಿಗೆ ಹೋಗಿದ್ದೆ, ಅದನ್ನು ಅವಾಗ ತಗೊಂಡೋಗಿದೆ ಈ ಬ್ಯಾಗ್ನ. ಸೊ ನನ್ನ ಒಂದು ಸ್ಯಾರಿ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೆ, ಮತ್ತು ನನ್ನ ಮಗುದು ಕೂಡ ಬಟ್ಟೆ ಎಲ್ಲ ಇಟ್ಟಿದ್ದೆ. ಆರಾಮ್ಸೆ ಇತ್ತು ಜಾಗ, ಇನ್ನೂ ಸ್ವಲ್ಪ ಸ್ಪೇಸ್ ಇತ್ತು. ಅದರಲ್ಲೂ ಕೂಡ ನಾನು ಮೊಬೈಲು ಅದು ಇದು ಅಂತೆಲ್ಲ ಇಟ್ಟಿದ್ದೆ. ಬಟ್ ಸ್ಪೇಸ್ ಕೂಡ ಚೆನ್ನಾಗಿದೆ. ಸ್ಪೇಸ್ ನೋಡೋದಾದರೆ ಬ್ಯಾಗು ಆ್ಯಂಡ್ ಔಟ್ಲುಕ್ ಒಂದು ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ಇಷ್ಟು ಕಡಿಮೆ ಪ್ರೈಸಲ್ಲಿ ಮೀಶೋದಲ್ಲಿ ಮಾತ್ರನೇ ಸಿಗಲಿಕ್ಕೆ ಸಾಧ್ಯ ಆಗೋದು. ಹೊರಗಡೆ ಈ ಥರ ನಾವು ತಗೊಳ್ತೀವಿ ಅಂತಂದ್ರು, ವಿಶಾಲ್ ಮಾರ್ಟಲ್ಲಿ ನಾನು ಆ್ಯಕ್ಚುಲಿ ಥರದ್ದು ನೋಡಿದ್ದೆ. 560 ಏನೋ ಸಮಥಿಂಗ್ ಹೇಳಿದರು. ನಾನು ನೋಡಿ ಬಿಟ್ಟು ಬಂದ್ಬಿಟ್ಟೆ. ಇಷ್ಟ ಆಯಿತು, ಬಟ್ ರೇಟು ಸಿಕ್ಕಾಬಟ್ಟೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಟ್ಟು ಬಂದೆ. ಅದರ ಆಲ್ಟರ್ನೇಟ್ ಆಗಿ ಒಂದು 380 ಚಿಲ್ಲರೆನೋ ಕೊಟ್ಟು ಇನ್ನೊಂದು ಬ್ಯಾಗ್ ತಗೊಂಡೆ, ಬಟ್ ಅದು ಅಂತ ಏನು ಕ್ವಾಲಿಟಿ ಬರಲಿಲ್ಲ. ಸೊ ಇದು ಖಂಡಿತವಾಗ್ಲೂ ಕ್ವಾಲಿಟಿ ಬರುತ್ತೆ. ಲೈಕ್ ಲೆದರ್ ಬ್ಯಾಗು ಮುಟ್ದಂಗೆ ಫೀಲ್ ಆಗುತ್ತೆ ನಿಮಗೆ. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು ನೀವು ಕೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ 230 ರುಪೀಸು ಅಷ್ಟೇ ಫ್ರೆಂಡ್ಸ್. ಅಲ್ಟಿಮೇಟ್ ಆಗಿದೆ. ನನಗೆ ತರಿಸಿರೋ ಪ್ರಾಡಕ್ಟಲ್ಲೆಲ್ಲ ಈ ಪ್ರಾಡಕ್ಟ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ಇದು ನೋಡ್ತಾ ಇದ್ದೇ ಒಂಥರ ಖುಷಿ ಅನಿಸುತ್ತೆ. ಇದರಲ್ಲಿ ಡಿಫ್ರೆಂಟ್ ಕಲರ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಪ್ರೈಸ್ ನಿಮಗೆ ಹೇಳಿದ್ನಲ್ಲ ಎಷ್ಟು ಕಡಿಮೆ ಪ್ರೈಸು ಅಂತ ಹೇಳ್ಬಿಟ್ಟು. ನೀವು ಇದೇ ಬ್ಯಾಗ್ನ ಹೊರಗಡೆ ತಗೊಳ್ತೀವಿ ಅಂತಂದ್ರೆ ಮಿನಿಮಮ್ ಒಂದು 900 ಇಂದ 1000 ರುಪೀಸ್ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಈ ಥರ ಅಮಲಲ್ಲೆಲ್ಲ ನೀವು ತಗೊಳ್ತೀರಾ ಅಂತ ಅಂದರೆ 1000, 900 ಈ ಥರ ಸಮಥಿಂಗ್ ಇದ್ದೇ ಇರುತ್ತೆ. ಬಟ್ ಅಲ್ಲಿ ಬಾರ್ಗಿಂಗ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಬಟ್ ಇಲ್ಲಿ ಖಂಡಿತವಾಗ್ಲೂ ಕೂಡ ಇಷ್ಟು ಕಡಿಮೆ ರೇಟಲ್ಲಿ ನಿಮಗೆ ಈ ಥರ ಕ್ವಾಲಿಟಿ ಸಿಗ್ತಿರೋದು ನಿಜವಾಗ್ಲೂ ಖುಷಿ ಅನಿಸುತ್ತೆ. ನನಗೆ ತುಂಬ ಇಷ್ಟಪಟ್ಟು ತಗೊಂಡೆ ಇದನ್ನು, ತುಂಬ ಇಷ್ಟ ಆಯಿತು. ಆ್ಯಂಡ್ ಅಲ್ಲೂ ನಾನು ಏನು ಫಂಕ್ಷನ್ಗೆ ಹೋಗಿದ್ದಲ್ಲ ನೋಡಿ, ಅಲ್ಲಿ ನನ್ನ ತಂಗಿ ಕೇಳ್ತಾ ಇದ್ವಿ ಎಷ್ಟು ಮೀಶೋ ತಗೊಂಡಿದ್ದ ಅಂತ ಹೇಳ್ಬಿಟ್ಟು. ಲಿಂಕ್ ಕಳಿಸು ನಾನು ತಗೊಳ್ತೀನಿ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಔಟ್ಲುಕ್ಕು ಕೂಡ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಡಿಸ್ಕ್ರಿಪ್ಷನಲ್ಲಿ ಈ ಹ್ಯಾಂಡ್ ಬ್ಯಾಗ್ ಕೂಡ ಲಿಂಕ್ ಹಾಕಿರ್ತೀನಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ಬೈ ಮಾಡಿ. ಈಗ ನೀವು ತರಿಸ್ಕೊಂಡ್ಮೇಲೆ ನಿಮಗೆ ಫೀಲಿಂಗ್ ಯಾವ ಥರ ಇತ್ತು ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಅಂತ ತಿಳಿಸಿ ಅಂತ ಕೇಳ್ತಾ. ಆ್ಯಂಡ್ ಇನ್ನು ಪ್ರಾಡಕ್ಟ್ಸ್ನ ತರಿಸಿದ್ದೆ ಅಂತ ಹೇಳಿದ್ನಲ್ಲ. ಸೊ ಇದ್ರ ಜೊತೆ ನಾನು ಕೆಲವೊಂದು ಲಿಪ್ಸ್ಟಿಕ್ನು ಕೂಡ ತರಿಸಿದ್ದೆ, ಮ್ಯಾಟ್ ಲಿಪ್ಸ್ಟಿಕ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬಂದಿದೆ ಪ್ರಾಡಕ್ಟು. ನಾನು ಲಾಸ್ಟ್ ಟೈಮ್ ಒಂದು 2 ಟೈಮ್ ತರಿಸಿದ್ದೆ, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ, ಆ ಪ್ರಾಡಕ್ಟ್ ಚೆನ್ನಾಗಿರಲಿಲ್ಲ. ನಾನು ಅದನ್ನು ರಿಟರ್ನ್ ಮಾಡಿದ್ದೆ. ಸೊ ಇದಕ್ಕೆ ತುಂಬ ಚೆನ್ನಾಗಿ ರಿವ್ಯೂ ಇದೆ, ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ತರಿಸಿದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮ್ಯಾಟ್ ಲಿಪ್ಸ್ಟಿಕ್ಕು. ನಾವು ಹೊರಗಡೆ ಇದನ್ನ ತಗೊಳ್ತೀವಿ ಅಂತಂದರೆ ನಿಜವಾಗ್ಲೂ ಒಂದು 200 ಅಂತೂ ಸಮಥಿಂಗ್ ಇದ್ದೇ ಇರುತ್ತೆ. ಆ್ಯಂಡ್ ನಾನು ಇವಾಗ ಇದೇ ಫಸ್ಟು ಇದನ್ನು ಈ ಥರದ್ದು ಹಚ್ತಿರೋದು. ಅಂದರೆ ನನ್ನ ತಂಗಿದೆಲ್ಲ ಯೂಸ್ ಮಾಡಿದ್ದೀನಿ, ಅವಳದೆಲ್ಲ 800 ರುಪೀಸ್ ಎಲ್ಲ ಇದೆ. ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಬಟ್ ನಾನು ಯಾವಾಗಲೂ ಈ ಥರದ್ದು ತರಿಸಿದ್ದಿಲ್ಲ. ಈ ಸಲ ನನ್ನ ಮಗಳು ಇಷ್ಟಪಟ್ಟಳು ಅಂತ ಹೇಳ್ಬಿಟ್ಟು ನೋಡೋಣ ತರಿಸೋಣ ಚೆನ್ನಾಗಿರುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು ತರಿಸಿದೆ. ಆ್ಯಂಡ್ ಒಳ್ಳೆ ರಿವ್ಯೂ ಕೂಡ ಇತ್ತು ಇದಕ್ಕೆ, ಈ ಪ್ರಾಡಕ್ಟಿಗೆ. ಸೊ ಹಂಗಾಗಿ ಎಷ್ಟು ಜನ ರಿವ್ಯೂ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ನ ತರಿಸಿದೆ.
ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮ್ಯಾಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು, ಮತ್ತು ಲಾಂಗ್ ಲಾಸ್ಟಿಂಗ್ ಕೂಡ ಹೌದು. ಇದನ್ನು ನಾವು ಅಪ್ಲೈ ಮಾಡ್ಕೊಂಡ್ಮೇಲೆ ನಾವಾಗೆ ಒಂದು ವಾಟರ್ ಟಿಶ್ಯೂಯಿಂದ ನೀಟಾಗಿ ರಬ್ ಮಾಡಿದ್ರೆ ಮಾತ್ರನೇ ಹೋಗೋದು, ಅದರ್ವೈಸು ಅಷ್ಟೊಂದು ಬೇಗ ಹೋಗಲ್ಲ ಇದು. ಆ್ಯಂಡ್ ಈಗ ವೇರ್ ಮಾಡಿರುವಂಥ ಲಿಪ್ಸ್ಟಿಕ್ ಕೂಡ ನಾನು ಇದೆ. ಸೊ ನಾನು ಮುಂಚೆ ಎಲ್ಲ ಅಷ್ಟು ಲಿಪ್ಸ್ಟಿಕ್ ಇದು, ಆ್ಯಂಡ್ ಈಗಲೂ ಕೂಡ ರನ್ನಿಂಗಲ್ಲಿದೆ ಇದು. ಸೊ ಈ ಥರ ಇರುತ್ತೆ, ಜಸ್ಟ್ ಇದು ಒಂದು 25 ರುಪೀಸ್ ಏನೋ ಅಷ್ಟೇ. ಇದು ಈ ಥರ ವೈಟ್ ಕಲರ್ ಇರುತ್ತೆ, ಇದನ್ನು ಅಪ್ಲೈ ಮಾಡ್ಕೊಂಡ್ಮೇಲೆ ಪಿಂಕ್ ಶೇಡ್ ಥರ ಬರುತ್ತೆ. ಸೊ ಚೆನ್ನಾಗಿರುತ್ತೆ, ಇದು ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಕಡಿಮೆ ಪ್ರೈಸು, ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಸ್ವಲ್ಪ ಫಾರ್ವರ್ಡ್ ಆಗಿದ್ದೀನಿ. ಈಗ ಒಂದು 2 ಫಂಕ್ಷನ್ ಆಯಿತು ನೋಡಿ, ಆವಾಗ ನಾನು ಒಂದು 100 ರುಪೀಸ್ ಲಿಪ್ಸ್ಟಿಕ್ನ ತಗೊಂಡೆ. ಬಟ್ ಕಡಿಮೆ ನಾನು ಆ ರೀತಿ ಎಲ್ಲ ತಗೊಳ್ಳೋದು. ಅದರಲ್ಲೂ ಬ್ಯೂಟಿ ಏನು ಕಾಸ್ಮೆಟಿಕ್ಸಿಗೆಲ್ಲ ನಾನು ತುಂಬ ಏನು ಯೂಸ್ ಮಾಡೋದಿಲ್ಲ, ಹಾಗಾಗಿ ಕಾಸ್ಮೆಟಿಕ್ಸ್ ಎಲ್ಲ ತುಂಬ ಇನ್ವೆಸ್ಟ್ ಮಾಡೋದಿಲ್ಲ. ನನಗೆ ಏನು ಅವಶ್ಯಕತೆ ಇದೆ ಮಾತ್ರ ನಾನು ತರಿಸ್ಕೊತೀನಿ ಅಷ್ಟೇ. ಆ್ಯಂಡ್ ಇದು ಕೂಡ ಅಷ್ಟೇ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮ್ಯಾಟ್ ಲಿಪ್ಸ್ಟಿಕ್ಕು. ಒಂದು ಕಲರ್ ಇದೆ, ಇನ್ನೊಂದು ಮೆರೂನ್ ಕಲರ್ ಏನೋ ಇದೆ. ಎರಡೂ ತುಂಬ ಚೆನ್ನಾಗಿದೆ. ಸೊ ನಾನು ಆಲ್ಮೋಸ್ಟ್ ಯೂಸ್ ಮಾಡೋವಂಥದ್ದು ಮೆರೂನ್ ಕಲರೇ ಜಾಸ್ತಿ, ಹಾಗಾಗಿ ಇವೆರಡನ್ನೂ ನಾನು ಚೂಸ್ ಮಾಡಿದೆ. ಇದರಲ್ಲಿ ಡಿಫ್ರೆಂಟ್ ಕಲರ್ ಅವೈಲೇಬಲ್ ಕೂಡ ಇದೆ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ನೀವು ತೊಗೊಳ್ಳಿ. ಆ್ಯಂಡ್ ಚೆನ್ನಾಗಿದೆ ಪ್ರಾಡಕ್ಟು. ನಾನು ತರಿಸಿರೋ ಪ್ರಾಡಕ್ಟಲ್ಲಿ ತುಂಬ ನನಗೆ ಇಷ್ಟ ಆಗಿದ್ದು ಅಂತಂದರೆ ಇದೊಂದು ಮ್ಯಾಟ್ ಲಿಪ್ಸ್ಟಿಕ್ಕು ಮತ್ತು ಹ್ಯಾಂಡ್ ಬ್ಯಾಗು ತುಂಬ ಇಷ್ಟ ಆಯಿತು. ಆ್ಯಂಡ್ ವರ್ಟಬಲ್ ಅಂತಲೂ ಕೂಡ ಅನಿಸುತ್ತೆ. ನಿಮಗೆ ಖಂಡಿತವಾಗ್ಲೂ ತರಿಸ್ತೀರ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ನೀವು ಏನೇ ಪ್ರಾಡಕ್ಟ್ ತಗೊಳ್ಳೋದಾದ್ರೂ ಕೂಡ ರಿವ್ಯೂ ನೋಡಿ, ರಿವ್ಯೂ ಚೆನ್ನಾಗಿದೆ, ತುಂಬ ಜನ ಇದನ್ನು ಬೈ ಮಾಡಿದ್ದಾರೆ ಅಂತಂದರೆ ಆ ಪ್ರಾಡಕ್ಟ್ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ಕ್ವಾಂಟಿಟಿ ವೈಸ್ ಕೂಡ ಚೆನ್ನಾಗಿದೆ ಅಂದ್ಕೊಂಡು ನೀವು ಬೈ ಮಾಡಿ ಅಷ್ಟೇ. ಸೊ ಇನ್ ಕೇಸ್ ಏನಾದರೂ ನಿಮಗೇನಾದರೂ ಡಿಫೆಕ್ಟಿವ್ ಪ್ರಾಡಕ್ಟ್ ಬಂತು ಅಂತಂದರೆ ಅದು ಈಸಿಯಾಗಿ ಕೂಡ ರಿಟರ್ನ್ ಮಾಡ್ಬೋದು ಅಥವಾ ಎಕ್ಸ್ಚೇಂಜ್ ಕೂಡ ಮಾಡ್ಬೋದು. ಸೊ ನನಗೆ ಈ ಪ್ರಾಡಕ್ಟ್ ತರಿಸಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಈ ಪ್ರಾಡಕ್ಟ್ ವರ್ತೆಬಲ್ ಅಂತ ಅನ್ನಿಸ್ತು. ಇದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 129 ರುಪೀಸು ಅಷ್ಟೇ. ಇದನ್ನು ನಾವು ಹೊರಗಡೆ ಶಾಪಲ್ಲಿ ತಗೊಂತೀವಿ ಅಂತ ಅಂದರೆ ಮಿನಿಮಮ್ ಒಂದಕ್ಕೆ 200 ರುಪೀಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಕಡಿಮೆ ರೇಟಲ್ಲಿ ಅಲ್ವಾ, ಸೊ ಯಾಕೆ ಬೈ ಮಾಡಬಾರ್ದು? ನಿಮಗೆ ಖಂಡಿತವಾಗ್ಲೂ ಇದನ್ನು ಬೈ ಮಾಡಬೇಕು ಅಂತ ಇಷ್ಟ ಆಯಿತು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕ್ ಹಾಕಿರ್ತೀನಿ, ಖಂಡಿತವಾಗ್ಲೂ ನೀವು ಇದನ್ನು ಬೈ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಪ್ರಾಡಕ್ಟಿಗೆ ಹೋಗ್ಬಿಡೋಣ. ನೆಕ್ಸ್ಟ್ ತರಿಸಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಥರ ಫ್ಲವರ್ ಪಾಟ್ನ ತರಿಸಿದೆ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಇದು ಕೂಡ ವರ್ತೆಬಲ್ ಅಂತ ಅನ್ನಿಸ್ತು. ಇದೇ ಪಾಟ್ನ ನಾನು ಹೊರಗಡೆ ಕೇಳ್ಕೊಂಬಂದಿದ್ದೆ, ಅಂಗಡಿಲಿ ಕೇಳ್ಕೊಂಬಂದಿದ್ದೆ. ಒಂದಕ್ಕೇನೋ ಡಿಸ್ಕೌಂಟ್ ಮಾಡಿ 150 ರುಪೀಸ್ ಹಾಕ್ಕೊಡ್ತೀನಿ ಅಂತ ಹೇಳಿದರು. ಬಟ್ ಇಷ್ಟೊಂದು ಚೆನ್ನಾಗಿರಲಿಲ್ಲ, ಆ್ಯಂಡ್ ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ, ಕ್ವಾಲಿಟಿನೂ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಈ ಪ್ರಾಡಕ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ನಾನು ಕ್ವಾಲಿಟಿ ಅಂತ ಅಂದ್ಕೊಂಡಿರಲಿಲ್ಲ. ಮಾಮೂಲಿ ನೋಡಿ ನಾನು ನೋಡ್ಕೊಂಡಿದ್ದಲ್ಲ ಅದೇ ಥರ ಕ್ವಾಲಿಟಿ ಬರುತ್ತೆ ಅಂತ ಅಂದ್ಕೊಂಡೆ. ಬಟ್ ಇದು ಮಾತ್ರ ಅಲ್ಟಿಮೇಟ್ ಆಗಿದೆ ಕ್ವಾಲಿಟಿ ವೈಸ್ ಮಾತ್ರ. ಸೊ ಕಡಿಮೆ ಪ್ರೈಸ್ ಆದ್ರೂ ಕೂಡ ಇಷ್ಟು ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೇ ಬಿ ಸ್ವಲ್ಪ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಲೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬಂದಮೇಲೆ ಗೊತ್ತಾಯಿತು ಇಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ನೋಡಿ ಇದರಲ್ಲಿ 3 ಕಲರ್ಸ್ ಇದೆ, 3 ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದಕ್ಕೆ ನಾವು ಫ್ಲವರ್ ಪಾಟ್ ಅಲ್ಲದೆ ಕೂಡ ಬೇರೆನೂ ಕೂಡ ನಾವು ಯೂಸ್ ಮಾಡೋದು. ಈವನ್ ನಾವು ಇದನ್ನ ಫ್ರಿಜ್ಜಿಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಏನಾದರೂ ವೆಜಿಟೇಬಲ್ಸ್ ಆಗಿರ್ಬೋದು, ಏನಾದರೂ ಈ ಥರ ಮಕ್ಕಳು ಮೆಡಿಸನ್ ಎಲ್ಲ ಬರುತ್ತಲ್ಲ ನೋಡಿ, ಅದನ್ನು ಕೂಡ ಸ್ಟೋರ್ ಮಾಡಿ ಇಡ್ಬೋದು. ತುಂಬ ಚೆನ್ನಾಗಿದೆ. ಬರೀ ಫ್ಲವರ್ ಪಾಟಿಗೆ ಅಂತೇನಲ್ಲ, ಎಲ್ಲದಕ್ಕೂ ಕೂಡ ಅವೈಲೇಬಲ್ ಇದೆ ಇದು. ನಾನು ಇದಕ್ಕೆ ಫ್ಲವರ್ ಪಾಟ್ ಮಾಡೋಣ ಅಂತ ಹೇಳಿ ತರಿಸಿದ್ದೀನಿ. ಸೊ ನಾನು ಹೇಳಿದೆಲ್ಲ ಹೊರಗಡೆ ಮಾತ್ರ ಇದಕ್ಕೆ ನಾನು 150 ರುಪೀಸ್ ಕೇಳಿದ್ರು. ಅಂದರೆ ಇಷ್ಟು ಚೆನ್ನಾಗಿರಲಿಲ್ಲ, ಅದು ತುಂಬ ತೆಳು ಇತ್ತು ಪಾಟು. ಚೆನ್ನಾಗಿದೆ, ನನಗೆ ಇಷ್ಟ ಆಗಲಿಲ್ಲ. ಅವರು ಕಡಿಮೆ ಅಂತಂದರೆ 150 ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ವಾಪಸ್ ಬಂದಿದ್ದೆ. ನಾನು ಇದೆ ಅಂತಲ್ಲ ಫ್ರೆಂಡ್ಸ್, ನಾನು ಎಲ್ಲ ಪ್ರಾಡಕ್ಟ್ನೂ ಅಷ್ಟೇ ನನಗೆ ಅವಶ್ಯಕತೆ ಇತ್ತು ಅಂತ ಅಂದರೆ ಮಾತ್ರ ನಾನು ಅದನ್ನು ಬೈ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ಅದನ್ನು ತಗೊಳಕ್ಕೆ ಹೋಗೋದಿಲ್ಲ. ಆ್ಯಂಡ್ ನನ್ನ ರೇಟಿಗಿದೆ ಅಂತಂದರೆ ಓಕೆ ನಾನು ಅದನ್ನು ಬೈ ಮಾಡ್ತೀನಿ. ಬಟ್ ತುಂಬ ಕಾಸ್ಟ್ಲಿಯಾಗಿ ನಾನು ತಗೊಳಕ್ಕೆ ಹೋಗೋಲ್ಲ, ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಇಲ್ಲ. ಸೊ ಇದು ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ತರಿಸ್ದೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 28. ನಾನು ಇಲ್ಲಿ ತೋರಿಸ್ತಿರ್ತೀರ ನೋಡಿ, ಇದು ಪ್ರೈಸು ಜಸ್ಟು 228 ಅಷ್ಟೇ. ಖಂಡಿತವಾಗ್ಲೂ ನೀವು ಕೂಡ ಏನಾದರೂ ಪಾಟ್ಸ್ ಏನಾದರೂ ಹಾಕಬೇಕು ಅಂತ ಅಂದರೆ, ಫ್ಲವರ್ ಪಾಟ್ ಏನಾದ್ರು ಬೇಕು ಅಂತಂದರೆ ಈ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೂಡ ಹಾಕಿರ್ತೀನಿ. ಖಂಡಿತವಾಗ್ಲೂ ನೀವು ಕೂಡ ಹೋಗಿ ಬೈ ಮಾಡಿ ಅಂತ ಹೇಳ್ತಾ, ಸೊ ನಾನು ತರಿಸಿರೋ ಪ್ರಾಡಕ್ಟಲ್ಲಿ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಅಂತ ಅಂದರೆ ಒಂದು ಹ್ಯಾಂಡ್ ಬ್ಯಾಗು ಮತ್ತು ಲಿಪ್ಸ್ಟಿಕ್ಕು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿದೆ, ಬಟ್ ಹಾರ್ಡ್ಲಿ ತುಂಬ ಇಷ್ಟ ಆಯಿತು ಅಂತ ಅಂದಿದ್ದು ಮಾತ್ರ ಹ್ಯಾಂಡ್ ಬ್ಯಾಗು ಮತ್ತು ಈ ಥರ ಲಿಪ್ಸ್ಟಿಕ್, ಮ್ಯಾಟ್ ಲಿಪ್ಸ್ಟಿಕ್ ಬರುತ್ತಲ್ಲ, ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ತಾ,
ಸೊ ಈಗಂತೂ ಮೀಶೋದಲ್ಲಿ ತುಂಬ ವೆರೈಟೀಸ್ ಆಫ್ ಪ್ರಾಡಕ್ಟ್ಸು ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಏನು ಬೇಕು, ಚಿಕ್ಕ ಎಷ್ಟೊಂದು ಸೂಜಿಯಿಂದ ಹಿಡಿದು ಪ್ರತಿಯೊಂದು ಮಿರರ್ ತನಕನೂ ಕೂಡ ಒಂದು ಪ್ರಾಡಕ್ಟ್ಸ್ ಕೂಡ ಅವೈಲೇಬಲ್ ಇದೆ. ನಾವು ಎಲ್ಲೂ ಹೊರಗಡೆ ಹೋಗಿ ಹುಡುಕಂಗೆ ಇಲ್ಲ, ಜಸ್ಟ್ ನಮಗೆ ಬೇಕು ಅಂತ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದರೆ ಆಯಿತು, ನಿಮಗೆ ಒಂದೇ ಪ್ರಾಡಕ್ಟು ಡಿಫ್ರೆಂಟ್ ವೇನಲ್ಲಿ ಸಿಗುತ್ತೆ. ಸೊ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಬೈ ಮಾಡಿ. ಇದೆಲ್ಲ ಪ್ರಾಡಕ್ಟನ್ನು ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ತರಿಸಿದ್ರೂ ಕೂಡ ಅದ್ರ ಕ್ವಾಲಿಟಿ ಹೇಗಿದೆ ಅಂತ ನೋಡ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ನಡುವೆ ಅಂತೂ ಮೀಶೋದಲ್ಲಿ ತುಂಬ ಅಂದರೆ ತುಂಬ ಆಫರ್ ಕೂಡ ನಡೀತಾ ಇದೆ. 80% ಆಫ್ ಡಿಸ್ಕೌಂಟ್ ಆಫರ್ನು ಕೂಡ ನಡೀತಿದೆ. ಸೊ ಸರ್ಚ್ ಮಾಡಿ ನೋಡ್ತಾ ಇರಿ. ಅದು ಮೀಶೋದೊಳಗೆ ಎಂಟರ್ ಆಯಿತು ಅಂತಂದರೆ ಹೊರಗೆ ಬರೋಕ್ಕೆ ಮನಸ್ಸೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ಎಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ನಮ್ಗೆ ಯಾವ ರೀತಿ ಕ್ಲಾತ್ಸ್ ಬೇಕು, ಕಾಸ್ಮೆಟಿಕ್ಸ್ ಬೇಕು, ಆ್ಯಂಡ್ ಮನೆಗೆ ಏನಾದ್ರು ಆಕ್ಸೆಸರೀಸ್ ಬೇಕು ಅಂತಂದರೆ ಎಲ್ಲ ಕೂಡ ಅವೈಲೇಬಲ್ ಇದೆ. ಸರ್ಚ್ ಮಾಡಿ ನೋಡಬೇಕು ಅಷ್ಟೇ. ಆ್ಯಂಡ್ ನೀವೇನಾದರೂ ಯಾವ್ದಾದ್ರು ಪ್ರಾಡಕ್ಟ್ನ ಒಂದು ತೊಗೊಳ್ತೀರಾ ಅಂತ ಅಂದರೆ ಫಸ್ಟು ಆ ಪ್ರಾಡಕ್ಟು ನಿಮಗೆ ವರ್ತಬಲ್ ಅಂತ ಅನಿಸುತ್ತಾ ನೋಡಿ. ಸೊ ವರ್ತಬಲ್ ಅಂತ ಅನಿಸಿದ್ರೆ ಅದರ ರಿವ್ಯೂ ನೋಡಿ, ಓಕೆನಾ. ರಿವ್ಯೂ ನೋಡಿಬಿಟ್ಟು ನೀವು ಬೈ ಮಾಡಿ. ತುಂಬ ಜನ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಅಂತ ಅಂದರೆ ಆ ಪ್ರಾಡಕ್ಟ್ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಸೊ ನೀವು ಯಾವುದೇ ಎರಡು ಮಾತಿದ್ದರೆ ಕೂಡ ಆ ಪ್ರಾಡಕ್ಟ್ನ ಬೈ ಮಾಡ್ಬೋದು, ಓಕೆನಾ. ಸೊ ನಾನು ಕೂಡ ಈ ಪ್ರಾಡಕ್ಟ್ನ ಎಲ್ಲಿ ನೋಡಿದೆ ಅಂತ ಅಂದರೆ ನಾನು ಆಲ್ಮೋಸ್ಟ್ ಸರ್ಚ್ ಮಾಡ್ತಿರ್ತೀನಿ. ನಾನು ಮೀಶೋದಲ್ಲಿ ತುಂಬ ಅಂದರೆ ತುಂಬ ಪರ್ಚೇಸ್ ಮಾಡಿದ್ದೀನಿ. ಸೊ ಸರ್ಚ್ ಮಾಡ್ತಿರ್ತೀನಿ. ಇದರಲ್ಲಿ ಅನಿತಾ ಶಮಂತ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದ್ದಾರಲ್ಲ, ಅವರು ತೋರಿಸ್ತಾ ಇದ್ರು, ಇದ್ರ ಬಗ್ಗೆ ವಿಡಿಯೋದಲ್ಲಿ ತೋರಿಸ್ತಿದ್ರು, ಅವರು ಪರ್ಚೇಸ್ ಮಾಡಿರೋದನ್ನ. ಹಂಗಾಗಿ ನಾನು ಕೂಡ ಅದನ್ನು ನೋಡ್ತೀನಲ್ಲ, ಸೊ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಲಿಂಕ್ ಹಾಕಿದ್ದೆಲ್ಲ ಓಪನ್ ಮಾಡಿ ನೋಡಿದೆ. ಸೊ ಚೆನ್ನಾಗಿದೆ. ನಾನು ಕೂಡ ಇಷ್ಟಪಟ್ಟು ತೊಗೊಂಡೆ. ನಾನೇನು ನೋಡ್ತಿರ್ತೀನಿ, ಬಟ್ ಇಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ ಕೇಸ್ ಕೆಲವೊಂದು ಪ್ರಾಡಕ್ಟ್ಸು ಕೂಡ ಬಂದಿದೆ, ಸ್ವಲ್ಪ ಡಿಫೆಕ್ಟಿವ್ ಇರೋ ಬಂದಿದೆ, ಮತ್ತು ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿರಲ್ಲ, ಅಂಥವೆಲ್ಲ ರಿಟರ್ನ್ ಮಾಡಿರ್ತೀನಿ. ಬಟ್ 100ರಲ್ಲಿ ಒಂದು 80% ಅಷ್ಟು ಕೂಡ ಪ್ರಾಡಕ್ಟು ಚೆನ್ನಾಗೇ ಇರುತ್ತೆ, ಕ್ವಾಲಿಟಿ ವೈಸು ಚೆನ್ನಾಗಿರುತ್ತೆ, ಆ್ಯಂಡ್ ನಾವು ಕಡಿಮೆ ಪ್ರೈಸ್ ಅಂತ ಖಂಡಿತವಾಗ್ಲೂ ಅಂತ ಅನಿಸುತ್ತೆ. ಸೊ ಅದೇ ರೀತಿ ಪ್ರಾಡಕ್ಟ್ಸ್ ಕೂಡ ಮೀಶೋದಲ್ಲಿ ಇದೆ. ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಬೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ, ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.